ನಾವು ನಾಡಿನ ಈ ಸಮುದಾಯದ ಎಲ್ಲ ಮಠಾಧೀಶರು ಸಮಾಜದ ಜೊತೆಗೆ ಇರ್ತೇವೆ. ಸಮಾಜ ಒಂದೇ ಮಾತು ಹೇಳ್ತೀನಿ, ನೀವು ನ್ಯಾಯ ಕೊಟ್ಟರೆ ಅಭಿನಂದನೆ, ಅನ್ಯಾಯ ಮಾಡಿದರೆ ಮುಂದೆ ಕ್ರಮ ತೆಗೆದುಕೊಳ್ಳುವುದು ನನ್ನ ಸಮಾಜಕ್ಕೆ ಬಿಟ್ಟದ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ದಯಮಾಡಿ 27ನೇ ತಾರೀಕು ಇವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಸಾಲದು. ನಾನು 35 ವರ್ಷಗಳ ಹೋರಾಟ ಮಾಡಿದ್ರೆ ನನಗೆ ಈ ನಂಬಿಕೆ ಸಾಲದು. 27ನೇ ತಾರೀಕಿನ ನಂತರ ಇವರು ಏನಾದರೂ ಮಾದಿಗರನ್ನ ನಿರ್ಲಕ್ಷ್ಯ ಮಾಡಿದರೆ ಇದೇ ಷಡಾಕ್ಷರಿ ಮುನಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಂದಿನ ಉಗ್ರವಾದ ಒಂದು ಹೋರಾಟವನ್ನು ರೂಪಿಸಲಾಗ್ತದೆ ಅಂತ ಹೇಳ್ತಾ ನಾವೆಲ್ಲರೂ ಷಡಾಕ್ಷರಿ ಮುನಿ ಸ್ವಾಮೀಜಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪಾದಯಾತ್ರೆ ಯಶಸ್ವಿ ಬಂದು ಹೋರಾಟದಲ್ಲಿ ಜಾಯಿನ್ ಆಗಿಬಿಟ್ಟು ಈ ಹೋರಾಟ ಯಶಸ್ವಿಗೊಳಿಸಬೇಕು. 27ನೇ ತಾರೀಕು ಮೀಸಲಾತಿ ಜಾರಿ ಆಗಿಲ್ಲ ಅಂತ ಹೇಳಿದ್ರೆ ಮಧ್ಯೆ ನನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ ನೌಕರ ಬಾಂಧವರು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ದೀರಿ. ಅದಕ್ಕೆ ಶ್ರೀಮಠ ಮತ್ತು ಸಮುದಾಯ ಮತ್ತು ನನ್ನ ವೈಯಕ್ತಿಕವಾಗಿ ತಮಗೆಲ್ಲ ಧನ್ಯವಾದ ಹೇಳ್ತೀನಿ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ, ನನ್ನ ಹೋರಾಟ ಸಮುದಾಯದ ಜೊತೆಗೆ ನನ್ನ ಹೋರಾಟ ನನ್ನ ಮಾದಿಗ ಬಂಧುಗಳ ಭವಿಷ್ಯದ ವಿದ್ಯಾರ್ಥಿಗಳು ನಿರುದ್ಯೋಗಿ ಯುವಜನರನ್ನ ಕುರಿತಾಗಿ. ಈ ಹೋರಾಟದಲ್ಲಿ ನೀವೇನಾದರೂ ಭಾಗವಹಿಸದೆ ಇದು ಮುಂದೆ ಮಾಡಿದ್ದಾದರೆ ನಿಮ್ಮ ಕುಟುಂಬದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕಂಟಕಪ್ರಾಯ ನೀವೇ ಆಗುತ್ತಿಲ್ಲ. ಆ ಕಂಟಕಪ್ರಾಯರಾಗದೆ ಭವಿಷ್ಯದಲ್ಲಿ ಸ್ವಾಮೀಜಿ ಹೋರಾಟ ಮಾಡ್ತಕ್ಕಂಥದ್ದು ಕರೆಕ್ಟ್ ಇದೆ. ನಾವು ಬೆಂಬಲ ಮಾಡಬೇಕು, ಅವ್ರ ಜೊತೆಗೆ ಹೆಜ್ಜೆ ಆಗಬೇಕು. ನಾವು ಎಂಪ್ಲಾಯ್ಸ್ ಆಗೋಕ್ಕಾಗಲ್ಲ, ಆದರೆ ಬೆಂಬಲ ಇರಬೇಕಂತ ವಿದ್ಯಾರ್ಥಿ ಯುವಜನರನ್ನು ನೀವು ಕಳಿಸ್ಕೊಡ್ಬೇಕು. ಅದು ನನಗೆ ಬಲ ಮತ್ತು ಬೆಂಬಲ ಅಂತ ಮಾತು ಹೇಳ್ತಾ 27ನೇ ತಾರೀಕು ನಾನು ಧರಣಿ ಮಾಡ್ತೀನಿ. ಅಷ್ಟೊಳಗೆ ಸಕ್ಸಸ್ ಆಗುತ್ತೆ. ನಿಮಗೆ ಅಸಮಾಧಾನ ಮತ್ತು ಅದರ ಸರ್ಕಾರದ ನಡೆ ತೀವ್ರ ಬೇಸರ ಆಯ್ತು, ನಾವು ನೀವು ಸೇರಿ ಮುಂದಿನ ಕ್ರಮ ಮಾಡೋಣ. ಅಲ್ಲಿಯವರೆಗೆ ಸರ್ಕಾರ ಚೆನ್ನಾಗಿ ಮಾಡ್ಕೊಂಡ್ರೆ ಅಭಿನಂದನೆ, ಇಲ್ಲ ಅಂದ್ರೆ ನಿಮ್ಮ ನಡೆ ನಮ್ಮ ನಡೆ ಸೇರಿ ಸರ್ಕಾರವನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಕೆಲಸ. Vamos,
ಆಗಲೇಬೇಕು ಆಗಲೇಬೇಕು ಯಾರೂ ಬರಲಿಲ್ಲ ಅಂದೆ ಈಗ ಕೇಳಿದ ಕೆಲ ಬಂತು ನೋಡು ಅವರಿಗೆ ಧನ್ಯವಾದ. ಸರಿನಾ? ಅದು ವುಡ್ಲ್ಯಾಂಡ್ ಅಲ್ಲಿ ಸಿಗಲಿಲ್ಲ. ಮೂರ್ತಿ ಕಾಣೋ ತಂದಿತ್ತು ಹಿಂಗೆ ಎಲ್ಲಿಂದ ತಂದೆ ನೀವು ಆಡ್ಬೇಕಂದ್ರೆ ಬರೀ ಅಂಗಡಿಯಿಂದ ವುಡ್ಲ್ಯಾಂಡ್ ನಂಬರ್ 6 ಸಿಗಲಿಲ್ಲ. 7 ಸ್ಟಾರ್ಟ್ ಆಗ್ತವೆ. ಬೇರೆ ಪಾರ್ಕ್ ಹೆಂಗಾದ್ರಾಗ್ಲಿ ಅಂತ ಬೇರೆ 2 ಮುಂದೊಂದು ಮುಂದೊಂದು ದಿನ ಹೋಗ್ಬೋದಲ್ಲ. ಮುಂದಿನ 26 ತಾರೀಕು ಹೋಗ್ತೀವಿ. ಅಲ್ಲಿ 2 ಕ್ಯಾಲೆಂಡರ್ ಸಾಕ್ಷಿರ್ತದೆ. ಅಲ್ಲ ಅವಾಗ ಆಲ್ಟರ್ನೇಟ್ ಇರಲಿ ಅಂತ ನೋವಾಗ್ಬೋದು. ಅದಕ್ಕೆ ನನಗೆ ಯಾರಿಗೂ ನೋವಾಗಲ್ಲ. ಸ್ವಾಮೀಜಿಯವರಿಗೆ ಪಾದರಕ್ಷೆಯನ್ನು ಕೊಡುಗೆ ಕೊಡ್ತಿದ್ದಾರೆ. ಯಾಕಿದು ಹೇಳಬೇಕಾಗಿ ಬಂತು ಅಂದರೆ, ಮನುಷ್ಯನಿಗೆ ಯಾವುದು ಮೂಲಭೂತ ಸೌಕರ್ಯ ಅಗತ್ಯವೋ ಅವುಗಳೆಲ್ಲ ಮಾಡುವಂಥದ್ದು ಚಾಣಾಕ್ಷ ಮನಸ್ಸಿರುವಂತಹ ಮಾದಿಗರ ಬುದ್ಧಿ ಅದು. ಇಂತಹ ಹೆಚ್ಚೆಚ್ಚು ಬುದ್ಧಿಗಳು ಹೆಚ್ಚಾಗಲಿ ಎಂದು ನನ್ನ ಕೋರಿಕೆ. ಈಗ ಪ್ರೀತಿಯಿಂದ ಚಿತ್ರದುರ್ಗದಿಂದ ನನ್ನ ಬಂಧು ಶ್ರೀನಿವಾಸ ಮೂರ್ತಿಯವರು, ಕನಕನಹಳ್ಳಿ ಶ್ರೀನಿವಾಸ ಮೂರ್ತಿಯವರು ಸ್ವಾಮೀಜಿಯವರು ಅಂದರೆ ನನಗೆ 2 ಪಾದರಕ್ಷೆಗಳನ್ನು ಕೊಟ್ಟಿದ್ದಾರೆ. ಕಾರಣ ಸ್ವಾಮೀಜಿಯವರು ಬಿರುಬಿಸಿಲಿನಲ್ಲಿ ನಡೆಯಲು ಕಾಲಿಗೆ ತೊಂದರೆಯಾಗಬಾರದೆಂದು ಅವರ ಅಭಿಮಾನದ ಕೊಡುಗೆಗೆ ನಮಿಸೋಣ.